ಐಡಿಎಸ್ಎಂಟಿ ಅಂಗಡಿ ಮಳಿಗೆಗಳ ವ್ಯಾಪಾರಸ್ಥರು ಶೀಘ್ರವಾಗಿ ಅಂಗಡಿಗಳು ಖಾಲಿ ಮಾಡಿ. ಚಿಂತಾಮಣಿ ಜಿಲ್ಲೆಯ ಎಲ್ಲಾ ನಗರ ಸಂಸ್ಥೆಗಳಲ್ಲಿ ಮೂಲ ಸೌಲಭ್ಯಗಳಾದ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ, ಬೀದಿ ದೀಪಗಳು ಮತ್ತಿತರ ಒದಗಿಸಲು ವ್ಯವಸ್ಥಿತವಾದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ತಿಳಿಸಿದರು. ಅವರು ಗುರುವಾರ ನಗರದ ಐಡಿಎಸ್ಎಂಟಿ ಅಂಗಡಿ ಮಳಿಗೆಗ ವ್ಯಾಪಾರಸ್ಥರ ಸಭೆಯಲ್ಲಿ ಮಾತನಾಡಿದರು. ಚಿಂತಾಮಣಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಸಚಿವರು ಕಾಳಜಿಯ ಅಂಗವಾಗಿ ಆಸ್ಪತ್ರೆ, ಕ್ರೀಡಾಂಗಣ, ಎಂಜಿನಿಯರಿಂಗ್ ಕಾಲೇಜು, ಅಂಬೇಡ್ಕರ್ ಭವನ, ಸರ್ಕಾರಿ ಪ್ರಥದರ್ಜೆ ಕಾಲೇಜು, ಮಹಿಳಾ ಕಾಲೇಜು, ಸರ್ಕಾರಿ ಪಾಲಿಟೆಕ್ನಿಕ್ ಮುಂತಾದ ಅನೇಕ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ತಾಲ್ಲೂಕು ಆಡಳಿತ, ನಗರಸಭೆ, ಜಿಲ್ಲಾಡಳಿತ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಸಂಕಲ್ಪ ಮಾಡಿದ್ದಾರೆ ಎಂದರು. ಅಭಿವೃದ್ಧಿ ಕಾಮಗಾರಿಯ ಮುಂದುವರೆದ ಭಾಗವಾಗಿ ಐಡಿಎಸ್ಎಂಟಿ ಸಂಕೀರ್ಣವನ್ನು ಮರುನಿರ್ಮಾಣ ಮಾಡಲಾಗುವುದು. ಸುಮಾರು 250ರಿಂದ 300 ಮಳಿಗೆಗಳುಳ್ಳ ಸುಸಜ್ಜಿತವಾದ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗುವುದು. ಈಗಿರುವ ಕಟ್ಟಡ ಬಳಕೆಗೆ ಯೋಗ್ಯವಲ್ಲ 2 ತಾಂತ್ರಿಕ ವರದಿಗಳು ಬಂದಿವೆ. ಹೀಗಾಗಿ ಅಂಗಡಿಗಳ ಮಾಲೀಕರು ಸ್ವಲ್ಪ ಕಾಲ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಈಗಾಗಲೇ ಎಲ್ಲಾ ಮಾಲೀಕರ ಸಭೆಯನ್ನು ಕರೆದು ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಎಂದು ನುಡಿದರು. ಸುಮಾರು 30 ಕೋಟಿ ವೆಚ್ಚದಲ್ಲಿ ಹೊಸ ಕಾಂಪ್ಲೆಕ್ಸ್ ಮಾಡಲು ತೀರ್ಮಾನ ಕೈಗೊಳ್ಳಲಾಗುವುದು. ನಕ್ಷೆ, ವಿನ್ಯಾಸ ನಕ್ಷೆ, ಟೆಂಡರ್ ಮತ್ತಿತರ ಎಲ್ಲ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಅಂಗಡಿಗಳ ಮಾಲೀಕರು ಬೇರೆ ವ್ಯವಸ್ಥೆ ಮಾಡಿಕೊಂಡು ತೆರವುಗೊಳಿಸಬೇಕು. ಸುಮಾರು 1 ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಈಗಿರುವವರಿಗೆ ಅಂಗಡಿಗಳನ್ನು ಮಂಜೂರು ಮಾಡಲಾಗುವುದು. ಅಂಗಡಿಗಳ ಮಾಲೀಕರು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪೌರಾಯುಕ್ತ ಜಿ.ಎನ್. ಚಲಪತಿ ಮಾತನಾಡಿ, ಎಲ್ಲರೂ ಶೀಘ್ರವಾಗಿ ಖಾಲಿ ಮಾಡಬೇಕು. ಬೀದಿ ವ್ಯಾಪಾರಿಗಳಿಗೂ ಅವಕಾಶ ಮಾಡಿಕೊಡಬೇಕು. ಯಾವುದೇ ವದಂತಿಗಳಿಗೆ ಅವಕಾಶ ನೀಡದೆ ತೆರವುಗೊಳಿಸಬೇಕು. ಕಾಂಪ್ಲೆಕ್ಸ್ ತೆರವುಗೊಳಿಸುವ ಕಾಮಗಾರಿ ಇಂದಿನಿಂದಲೇ ಆರಂಭವಾಗುತ್ತದೆ. ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡಲಾಗುವುದು. ತಹಶೀಲ್ದಾರ್ ಸುದರ್ಶನ ಯಾದವ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ಅಂಗಡಿಗಳ ವ್ಯಾಪಾರಸ್ಥರು ಭಾಗವಹಿಸಿದ್ದರು. ಈಗ ಪಾಪ ರಾಜಣ್ಣ ಅವರು ಹೇಳಿದ್ದಾರೆ, ನಾನು ಅಂತಿಮವಾಗಿ ಇನ್ನೊಂದು ತಮಗೆ ಅಂತಿಮ ಒಂದು ಭರವಸೆ ಕೊಟ್ಟು ವಿಲ್ ಕನ್ಕ್ಲೂಡ್. ದಯವಿಟ್ಟು ಯಾವುದೇ ಹೇಳಿಕೆ ಮಾತುಗಳಿಗೆ ಇನ್ನೊಂದು ಮತ್ತೊಂದಕ್ಕೆ ಆತಂಕಕ್ಕೆ ಒಳಗಾಗಬೇಕು. ನಾವು ಏನೇ ಮಾಡಿದ್ರು ಈ ನೆಲದ ಮಣ್ಣಿನ ಮಕ್ಕಳಿಗೆ ಇಲ್ಲಿ ಯಾರು ಪಾಪ ಬದುಕ್ತಾ ಇದ್ದಾರೆ, ಜೀವನ ಕಟ್ಕೊಂತಾರೆ, ಅವರ ಒಳ್ಳೆಯದಕ್ಕಾಗಿ ಮಾಡ್ತಾ ಇರೋಂಥ ಅಂಗಡಿಗಳ ಸಂಖ್ಯೆನೂ ಜಾಸ್ತಿ ಮಾಡ್ತೀವಿ. ಒಂದೇ ₹1 ಹಿಂದೆಲ್ಲ ನಿಮ್ಮಿಂದ ನೀವು ಹೇಳಿದ್ರೆ ನೀವು ನಮ್ಮಿಂದ ವಸೂಲಿ ಮಾಡಿ ಕಾಂಟ್ರಾಕ್ಟರ್ಗೆ ಕೊಟ್ಟಂಥದ್ದು ಅಂತೇಳಿ ಕತೆ ಹೇಳಿದ್ವಿ. ಈಗ ಆ ಥರದ್ದು ಯಾವ ಸನ್ನಿವೇಶನೂ ಇಲ್ಲ. ಎಷ್ಟು ಬೇಕೋ ಅಷ್ಟನ್ನು ಸರ್ಕಾರದಿಂದ, ಘನ ಸರ್ಕಾರದಿಂದ ಮಾನ್ಯ ಸಚಿವರು ತರಿಸಿ ಅದನ್ನು ಮಾಡೋವಂಥ ವ್ಯವಸ್ಥೆ ಇದೆ. ಪ್ಲ್ಯಾನ್ ಅಪ್ರೂವಲ್ ಆಗಿದೆ, ಡಿಸೈನ್ಸ್ ಆಗಿದೆ. ಇನ್ನೂ ಭಾಳ ಚೆನ್ನಾಗಿ ಎಲ್ಲರಿಗೂ ಸಮಾನ ಅವಕಾಶ ಬರುವಂಥ ಡಿಸೈನ್ಗಳಾಗಿದ್ದಾವೆ. ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ. ಭಾಳ ಸುಸಜ್ಜಿತವಾದ ನೀವು ಒಂದು ನಿರ್ಣಯ ಇವತ್ತೇನು ತೊಗೊಳ್ತೀರಾ, ಇನ್ನು 25 ವರ್ಷ ಅದನ್ನು ನೆನೆಸ್ಕೊಳ್ತೀರಾ. ಇಲ್ಲಪ್ಪ ಅವತ್ತು ಒಳ್ಳೆ ಡಿಸಿಷನ್ ತೊಗೊಂಡು ಒಂದು 6 ತಿಂಗಳು, 8 ತಿಂಗಳು, 10 ತಿಂಗಳು ನಮ್ಗೊಂದು ಸ್ವಲ್ಪ ಸಣ್ಣ ಸಮಸ್ಯೆ ಆಯಿತು, ಆದರೆ ನೆಮ್ಮದಿಯ ಜೀವನ ಇವತ್ತು ನಡೆಸ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ನಿಮಗೆ ಬರೋ ರೀತಿ ಮಾಡೋವಂಥದ್ದು ನಮ್ಮ ಜವಾಬ್ದಾರಿ. ಅದರಿಂದ ನಾವು ಹೋಗೋವಂಥದ್ದು ವಿಮುಖ ಆಗೋಂಥದ್ದು ಏನೂ ಇಲ್ಲ. ಯಾರ್ಯಾರಿದ್ದೀರಾ ಲಿಖಿತವಾಗಿ ಏನು ಕೇಳಿದ್ರೆ ಆ ಲಿಖಿತವಾಗಿ ಕೊಡೋವಂಥ ಕೆಲಸನೂ ಕೂಡ ಮಾಡ್ತೀವಿ. ಡಿಸ್ಟ್ರಿಕ್ಟಿಂದಲೂ ಕೂಡ ಒಂದು ಯೂನಿಟ್ ಹಾಕಿ ಎಲ್ಲರದ್ದು ದಾಖಲೀಕರಣ ಮಾಡಿ ಯಾರ್ಯಾರಿದ್ದಾರೆ ಏನು ಅಂತಕ್ಕಂಥದ್ದು ಅಂತಿಮ ನಾಳೆ ಮಾಡಿದ್ದಾರೆ. ಇನ್ನೊಂದು ಅಲಂಕೃತ ಫೋಟೋಗ್ರಾಫ್ ದಾಖಲೀಕರಣ ಮಾಡಿ ಒಂದು ಲೆಡ್ಜರು, ರಿಜಿಸ್ಟ್ರು ಕೂಡ ಪ್ರಾಪರಾಗಿ ಮೇಂಟೈನ್ ಮಾಡಿ ಮಾಡೋವಂಥ ಕೆಲಸ ಮಾಡ್ತೀವಿ. ಆದಷ್ಟು ತಾವೆಲ್ಲ ಸಹಕರಿಸಬೇಕು ಅಂತ ಕೋರ್ತಾ ಈ ಒಂದು ಮೀಟಿಂಗನ್ನು ಇಲ್ಲಿ ಕನ್ಕ್ಲೂಡ್ ಮಾಡ್ತೀವಿ. ನಾನು ಮತ್ತೆ ಮಾನ್ಯ ಸಚಿವರಿಗೆ ಮುಂದುವರೆಗೆ ಈ ಊರನ್ನ ಕಟ್ಟಿ 30 ವರ್ಷ, 40 ವರ್ಷ, 50 ವರ್ಷ, 100 ವರ್ಷ ಅಸ್ತಿತ್ವ ಕೊಟ್ಟಿರೋದು ನೀವು, ಗೊತ್ತಾಯ್ತಾ? ನಾನಾಗಲೇ ಹೇಳಿದ್ದೀನಿ, ನಾವು ಇರ್ತೀವಿ, ಹೋಗ್ತೀವಿ. ಸಾಹೇಬ್ರಿಗೂ ಒಂದು ಸಂಕಲ್ಪ ಇದೆ, ನಮ್ಮ ಊರಿನ ಜನಕ್ಕೆ, ನಮ್ಮ ನಾಗರಿಕರಿಗೆ, ನಮ್ಮ ವ್ಯಾಪಾರಸ್ಥರಿಗೆ, ಎಲ್ಲ ರಂಗದಲ್ಲೂ ಅವ್ರಿಗೆ ಒಂದು ಸಿಟಿ, ಒಂದು ಬ್ಯಾಂಗ್ಳೂರು ಥರ ಒಂದು ಮೂಲಭೂತ ಸೌಕರ್ಯ, ಒಳ್ಳೆ ಸ್ಟೇಡಿಯಂ ಅವ್ರಿಗೆ ಇರಬೇಕು, ಒಳ್ಳೆ ಬಸ್ ಸ್ಟ್ಯಾಂಡ್ ಅವ್ರಿಗೆ ಇರಬೇಕು, ಒಳ್ಳೆ ವ್ಯಾಪಾರ ಸ್ಥಳ ಇರಬೇಕು, ಮಾಲ್ಗಳಿರಬೇಕು, ಒಳ್ಳೆ ಭವನಗಳಿರಬೇಕು, ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯೆ ಸಿಗಬೇಕು, ಎಲ್ಲ ಸಂಕಲ್ಪ ಇದೆ, ಗೊತ್ತಾಯ್ತಾ? ಆ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ಬೇಕಾದ್ರೆ ತಾವೆಲ್ಲ ಕೈ ಜೋಡಿಸ್ಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ. ನಾನು ಹಿಂಗೆ ಅಂತ ಹೇಳಲ್ಲ, ಈಗ ಸ್ಟಾರ್ಟ್ ಮಾಡ್ತಾರೆ ಆಯುಕ್ತರು, ಆ ಸಂದರ್ಭ ಸನ್ನಿವೇಶ ನೋಡಿಕೊಂಡು ಅವರು ಕೂಡ ತೆರವುಗೊಳಿಸ್ಬೇಕಾಗುತ್ತೆ. ನಮ್ಮದು ಕೂಡ ಟೆಂಡರ್ ಪ್ರೊಸೆಸ್ ಅವೆಲ್ಲ ಅಂತಿಮ ಮಾಡ್ತೀವಿ. ಅದೆಲ್ಲ ಮಾಡೋದ್ರೊಳಗಡೆ ನೀವು ಇದು ಮಾಡ್ಕೊಳ್ಳಿ. ಇವತ್ತಿಂದನೇ ಪ್ರಾರಂಭ ಮಾಡಿ. ಮತ್ತೆ ನೀವು ಎದ್ದೇನು ಹೇಳಬೇಕು ಅಂದರೆ, ಸರ್ ನಮಗೆ 100 ಕಷ್ಟ ಇರಲಿ, ಸಂಪೂರ್ಣ ಸಹಕಾರ ಕೊಡ್ತೀವಿ, 100ಕ್ಕೆ 100 ನಮ್ಮ ಜೊತೆ ನಿಂತ್ಕೊಳ್ಳಿ ಅಷ್ಟೇ. ನೀವಿನ್ನೇನು ಹೇಳೋದು ಬೇಕಾಗಿಲ್ಲ, ನಿಮ್ಮ ಜೊತೆ 200% ನಾವು ನಿಂತ್ಕೊಂಡು, ಅರ್ಥ ಆಯ್ತಾ? ಆ ಭರವಸೆ ನಾನು ಕೊಡ್ತೀನಿ. ನಿಮ್ಗೆ ಲಿಖಿತ ಹೋಗ್ಬೇಕಾ ಕೊಡ್ತೀವಿ, ನಿಮ್ಮನ್ನ ಯಾರನ್ನೂ ಅಲ್ಲಿಂದ ತೆಗಿಬೇಕು ಅಂತಿಲ್ಲ. ಈಗ ಈವನ್ ಪಾಪ ಅವರು ನಾವು ಕೊಟ್ಬಿಟ್ಟಿದ್ದೀವಿ ಸರ್ ಅಂತಂದ್ರು, ಅವರು ಕೊಡ್ಲಿ. ಅವ್ರನ್ನ ಹೆಚ್ಚುವರಿ ಬಿಲ್ಡಿಂಗ್ ಏನಾಗುತ್ತೆ ಅದರಲ್ಲಿ ಅವ್ರಿಗೆ ವಿಷಯ ಇಲ್ಲ, ಗೊತ್ತಾಯ್ತಾ? ಇವೆಲ್ಲ ಇದ್ದಾವೆ. ಹಾಗಾಗಿ ತಾವೆಲ್ಲ ಕೂಡ ಸಾಕು. ಸರಿಯಾಗಿ ಈಗ ನಿನ್ನ ಬಾಡಿಗೆ ನೀನು ಗುದ್ದಿದ್ರೆ ಬಿದ್ದೋಗುತ್ತೆ.
ಸರಿಯಾಗಿ ಗುದ್ದಿದ್ರೆ ಬಿದ್ದೋಗ್ಬಿಡುತ್ತೆ ಮತ್ತೆ ಹಂಗಿದೆ. ಹಂಗಾಗಿ ಸಹಕರಿಸಿ, ಗೊತ್ತಾಯ್ತಾ? ಯಾವುದೇ ಆತಂಕ ಬೇಡ. ನಾನು ಧೈರ್ಯವಾಗಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಯಾರಿಗೂ ತೊಂದರೆ ಮಾಡಬೇಕು, ಆಮೇಲೆ ಯಾವುದಕ್ಕೂ ಕಿವಿ ಕೊಡಬೇಡ. ಎಲ್ಲ ಹೇಳೋರು ಹೇಳ್ತಾರೆ 1000, ಆಯ್ತಾ? ಆದರೆ ಉದ್ದೇಶ ಭಾಳ ಒಳ್ಳೇದಿದೆ. ನಿಮಗೆ ಶಕ್ತಿ, ನಿಮ್ಮ ಕೈ ಶಕ್ತಿ ತುಂಬಬೇಕು, ಅಷ್ಟೇ ಉದ್ದೇಶ ಇದೆ. ನೀವು ಇದ್ರೆ ಯಾವ್ದಾದ್ರು ಇದ್ರೆ ನೋಡಿ ಸ್ವಾಮಿ, ಕೇಳಿಯಪ್ಪ, ಇದು ಡಿಮಾಂಡ್ ಅಂಡ್ ಸಪ್ಲೈ ಮೇಲೆ ನಡೆಯುವಂಥದ್ದು. ಎಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತದೆ ಅದು ಸಪ್ಲೈ ಮಾಡೋದು ಉತ್ಪಾದನೆ ಆಗೇ ಆಗ್ತಾರೆ, ಅವ್ರು ಬಂದೇ ಬರ್ತಾರೆ. ಈಗ ನನಗೆ ಒಂದು ಅಂಗಡಿ ಮೇಲೆ ಒಂದು ಶೀಟ್ ಹಾಕ್ಕೊಟ್ರೆ ನಾನು ತಾತ್ಕಾಲಿಕವಾಗಿ ಮಾಡ್ಕೊತೀನಿ, ನನಗೆ ಮಾಡಿಕೊಡಿ ಅಂತ ನೀವು ಬಾಡಿಗೆ ಕೊಡ್ತೀರ, ಅದು ಬಂದೇ ಬರ್ತಾರೆ, ಮಾಡಿಕೊಡೋರು ಬಂದೇ ಬರ್ತಾರೆ. ಸೊ ನೀವು ನಿಮ್ಮ ಪ್ರಯತ್ನ ಇಟ್ಟು ದಾರಿ ಆಗೇ ಆಗುತ್ತೆ, ಆಯ್ತಾ? ಅದು ವೈಯಕ್ತಿಕವಾಗಿ ಒಂದೊಂದನ್ನೇ ನಾವು ಮಾತಾಡ್ಕೊಂಡು ಕೂತ್ಕೊಂಡು ಎಷ್ಟು ಮಾತಾಡಿದ್ರು ಕೂಡ ಎಷ್ಟು ಮಳೆ ಬರುತ್ತಪ್ಪ. ಈಗ ಕರೋನಾ ಪೀರಿಯಡ್ ಒಂದು ವರ್ಷ ನೀವು ಬಾಗ್ಲಾಗ್ತಾರೆ, ಅವಾಗ ಯಾಕೆ ಕೇಳಿದ್ರು? ಅದೇ ಹಂಗೆ ಬಿದ್ದೋಗುತ್ತಂದ್ರೆ ನಿಮ್ಗೆ ಭಯ ಇಲ್ಲ, ನಾವೇನ್ ಮಾಡೋದು? ನಾನು ಇವತ್ತು ತುರ್ತು ಎಲ್ಲ ಅವ್ರು ಹೇಳಿದಂಗೆ ಬೆಂಗಳೂರಿಗೆ ನಮ್ಮ RD ಮಿನಿಸ್ಟರ್ದು ಮೀಟಿಂಗ್ ಇದೆ. ನಾನು ಹೋಗ್ಬೇಕು, AC ಅವರು ತಹಸೀಲ್ದಾರ್ ಎಲ್ಲ ಹೋಗೋದನ್ನ ನಿಲ್ಲಿಸಿ ಬೆಳಗ್ಗೆ 9 ಗಂಟೆಗೆ ಬಂದು ಅಲ್ಲಿ ಮೀಟಿಂಗ್ ಮಾಡಿ ನಿಮ್ಮ ಮೀಟಿಂಗ್ ಬಂದಿದ್ದೀವಿ. ಉದ್ದೇಶ ಏನು ಅಂದರೆ ತುರ್ತಿದೆ ಅಂತ. ಎಷ್ಟು ತುರ್ತಿದೆ ಅಂತಂದ್ರೆ ಅಷ್ಟು ತುರ್ತಿದೆ. ಮೊನ್ನೆ ನಡೆದ ಘಟನೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳಿಂದ, ಚೀಫ್ ಸೆಕ್ರೆಟರಿ ಅವರಿಂದ ಇಡೀ ಜಿಲ್ಲೆಯ ರಾಜ್ಯದ ಎಲ್ಲ ಕಡೆ ಯಾವುದೇ ರೀತಿ ಈ ಥರ ಅಚಾತುರ್ಯ ಆದರೆ ಸಂಬಂಧಪಟ್ಟ ಆಡಳಿತ ನೇರ ಜವಾಬ್ದಾರಿ ಅಂತೇಳಿ ಈಗಾಗಲೇ ಡೈರೆಕ್ಷನ್ಗಳು ಬಂದಿದ್ದಾವೆ. ನಾನು ಇನ್ಫ್ಯಾಕ್ಟ್ ಎಲ್ಲ ಶಾಲೆಗಳು ಏನೇನಿದೆ ಎಲ್ಲ ಹುಡುಕ್ತಾ ಇದ್ದೀವಿ ಜಿಲ್ಲೆನಲ್ಲಿ. ಪಾತ್ರೆ ಪಡೆದ ತಗೊಂಡು ದಿನೆಗೆ ಏನು ಮಾಡೋಕ್ಕಾಗಲ್ಲ. ಇದು ಅಂಥ ಸ್ಥಿತಿನೂ ಅಲ್ಲ. ಟೈಮ್ ಕೊಡ್ತಾ ಇದ್ದೀವಿ, 1 ವಾರ ಸಮಯ ಇದೆ. ತಾತ್ಕಾಲಿಕವಾಗಿ ಎಲ್ಲಾದರೂ ಅರೇಂಜ್ ಮಾಡ್ಕೊಳ್ಳಿ. ಕಮಿಷನರ್ ಹೇಳಿದ್ದಾರೆ ಈಗಾಗಲೇ ಒಂದು ಕಡೆ ನಡೀತಾ ಇದೆ ಅಂತ, ಅಲ್ಲಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ವ್ಯವಸ್ಥೆ ಅನಾನುಕೂಲ ಆಗುತ್ತೆ, ಇಲ್ಲ ಅಂತ ಹೇಳ್ತೀನಿ. ಒಂದ್ಸರಿ ಅದನ್ನು ನೀವು ಸಹಿಸಿಕೊಂಡು 1 ವರ್ಷ ಸಹಕರಿಸಿದ್ರೆ, ಒಂದು 11 ತಿಂಗಳು ಸಹಕರಿಸಿದ್ರೆ, ಮುಂದಿನ 25-30 ವರ್ಷ ನಿಮಗೆ ಸ್ವಾಭಿಮಾನದಿಂದ ಬದುಕೋದಕ್ಕೆ ನಿಮ್ಮದು ಅಂತ ಹೇಳ್ಕೊಳ್ಳೋಂಥ ಒಂದು ಒಳ್ಳೆ ಅಂಗಡಿ. ಈಗ ವಿಸ್ತೀರ್ಣನೂ ಕೂಡ ಇರುವಂಥ ವಿಸ್ತೀರ್ಣಕ್ಕಿಂತ ಇನ್ನೂ ಹೆಚ್ಚು ಏರಿಯಾನು ಜಾಸ್ತಿ ಮಾಡಿ ಡಿಸೈನಲ್ಲಿ ಆಕ್ಸೆಸ್ ನಾನಾಗಲೇ ಹೇಳಿದ್ದೀನಿ ನಿಮಗೆ. ಒಂದು ಎಂಟ್ರೆನ್ಸ್ ಇದೆ, ಅಲ್ಲೆಲ್ಲ ಒಳಗಡೆ ಇನ್ನೊಂದು ಎಂಟ್ರೆನ್ಸ್ ಇದೆ. ನೆಕ್ಸ್ಟ್ 4 ಎಂಟ್ರೆನ್ಸ್ 4 ದಿಕ್ಕಿನಲ್ಲೂ ಬರಬೇಕು. ಸುಸಜ್ಜಿತವಾದ ವೈಟ್ ಕಾರಿಡೋರು, ಎಲ್ಲೆಲ್ಲಿ AC ಅಳವಡಿಸೋಕ್ಕಾದ್ರೆ AC ಅಳವಡಿಸೋದು, ಈ ಥರ ಎಲ್ಲ ಮಾಡರ್ನ್ ಆಗಿ ಮಾಡ್ಬೇಕಂತಾನೆ ಇರೋವಂಥ. ನೀವು ಮುಂದಿನ ನೋಡಬೇಕು. ಈಗಿರೋ ಸಮಸ್ಯೆನೇ ನಾವು ಇರೋ ಸಮಸ್ಯೆನೇ ನಾವು ಮಾತಾಡ್ಕೊಂಡಿದ್ರೆ ಅದು ಪರಿಹಾರ. ಈಗ ಕಾಲಾವಕಾಶ ಹೆಂಗೆ ಕೊಡ್ತೀವಿ, ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಇವೆಲ್ಲ ಇರೋದ್ರಿಂದ ಈಗ ಮೊನ್ನೆ ನಡೆದ ಘಟನೆಯಲ್ಲಿ ಕಮಿಷನರ್ ಮೇಲೆ ತಲೆಗೆ ಬಂದಿದೆ. ಈಗಾಗಲೇ ಒಂದು 3-4 ಜನ ಸಸ್ಪೆಂಡ್ ಆಗಿದ್ದಾರೆ. ನಮಗೆಲ್ಲ ಗೊತ್ತಿದೆ, ಇದೆಲ್ಲ ಭಾಳ ಸೀರಿಯಸ್, ಗೊತ್ತಾಯ್ತಾ? ನಾವು ಆ ಥರದ ಇದಿಲ್ಲ ಅಂದಿದ್ರೆ ನಿಮಗೆಲ್ಲ ಸ್ವಲ್ಪ ಸಮಯಾವಕಾಶ ಕೊಟ್ಟು ಎಲ್ಲಾದರೂ ಬೇರೆ ಒಂದು ಆಲ್ಟರ್ನೇಟ್ ಆಗೋ ಥರ ನಾನು ಒಂದು ಸಮಯ ಕೊಡೋಂಥ ಅವಕಾಶ ಇತ್ತು. ಈಗ ಆ ಥರದ ಸನ್ನಿವೇಶ ಇಲ್ಲ. ಈಗ ತಾಂತ್ರಿಕ ವರದಿ 2 ಸರಿ ಚೆಕ್ ಮಾಡಿಸಿದ್ದೀವಿ. ಹಿಂದೆ ಬಂದವರು ಎಲ್ಲ ಸ್ಯಾಂಪಲ್ನೆಲ್ಲ ಡ್ರಾ ಮಾಡಿ, ಡ್ರಿಲ್ ಮಾಡಿ, ತಗೊಂಡೋಗಿ ಅಬ್ಸಲ್ಯೂಟ್ ಟೆಸ್ಟ್ ಮಾಡಿ ಅವ್ರ ವರದಿ ಕೊಟ್ಟಿದ್ದಾರೆ. ಸರಿ, ಅದನ್ನ ಇನ್ನೊಮ್ಮೆ ಚೆಕ್ ಮಾಡಿಸೋಣ ಅಂತೇಳಿ PWD ಇಂದ ತಗೊಂಡೋಗಿ ಹೋದ್ಮೇಲೆ 5 ಪೈಸಾ ಬಂಡವಾಳ ಒಂದು ತಿಳ್ಕೊಳ್ಳಿ. ನಂಬಿಕೆ ಅನ್ನೋದು ಮುಖ್ಯ. ಈಗ ಇದು ಮಾಡ್ತಾ ಇರೋದು ನಿಮ್ಗಾಗಿ, ನಾವೇನು ಬಂದಿರಲ್ಲ ಅಥವಾ ಯಾರೋ ಬಂದಿರಲ್ಲ, ಮಾಡ್ತಾ ಇರೋದು ನಿಮ್ಗಾಗಿ. ನೀವು ಸೌಹಾರ್ದಿತವಾಗಿ ಒಳ್ಳೆಯ ಒಂದು ತಂಡ ಮಾಡಿಕೊಂಡು ನಿಮ್ಗೆ ಏನೇನು ಆಗಬೇಕು ಅದನ್ನು ನೈಜವಾಗಿ ನೀವು ಕೇಳೋವಂಥದ್ದು. ಏನು ಇದಕ್ಕೆ ನಿಮ್ಮಿಂದ ಲಾಭ ಮಾಡಬೇಕು, ಒಂದೊಂದು ಕಾಂಪ್ಲೆಕ್ಸ್ 15,000 ಹಾಕ್ಬೇಕು, 20,000 ಹಾಕ್ಬೇಕು ಅಂತ ಯಾವ ಉದ್ದೇಶನೂ ಇಲ್ಲ. ಸ್ವಚ್ಛಂದವಾಗಿ ಚೆನ್ನಾಗಿ ವ್ಯಾಪಾರ ಮಾಡಿ, ಒಳ್ಳೆ ಕುಟುಂಬ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಒಳ್ಳೆ ನಾಗರಿಕರಾಗಿ ತಲೆ ಎತ್ತಿ ಬದುಕಬೇಕು. ನೀವು ಆ ಥರ ಏನು ವ್ಯವಸ್ಥೆ ಆಗಬೇಕು, ಅದೇ ಉದ್ದೇಶ ಇರೋವಂಥದ್ದು. ಸಚಿವರಿಗಾಗ ಸಾಹೇಬ್ರ ಮಾತಾಡಿದಾಗೆಲ್ಲ ಅದೇ, ಒಂದು ಒಳ್ಳೆ ಮಾಡೆಲ್ ಕಾಂಪ್ಲೆಕ್ಸ್ ಆಗಬೇಕು, ಎಲ್ಲರಿಗೂ ಎಲ್ಲ ವ್ಯವಸ್ಥೆ ಇರಬೇಕು, ನಾಗರಿಕರಿಗೂ ಸಹಾಯ ಆಗಬೇಕು, ಅಂಗಡಿನವ್ರಿಗೂ ಅವ್ರಿಗೂ ಜೀವನ ಏಳಿಗೆ ಬರಬೇಕು. ಇದನ್ನೇ ಅವ್ರು ಪದೇ ಹೇಳ್ತಿರ್ತಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಏನಾಗಬೇಕು ಅದನ್ನ ನೀವು ಸಹಕಾರ ಕೊಟ್ಟು ಆ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರ. ಮಿಸ್ಟರ್ ಲೋಕೇಶ್ ಹೇಳಿ, ಈಗ ನೀವು ಇಮಿಡಿಯೇಟ್ ಆಗಿ ಹೇಳಿದ್ದೀರಾ ಬಿಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಅಲ್ಲ, ಇದು ಜೀವದ ಪ್ರಶ್ನೆ. ಒಂದು ಮನೆ ಬೀಳ್ತಾ ಇದೆ ಅಂದರೆ ನನ್ನ ತಿಂಗಳು ಕೊಡುವಂಥ ಮೇಲೆ ಅರ್ಜಿ ಬರೆಯೋಕ್ಕಾಗಲ್ಲ ಯಾರು, ನಾನು ತೆರವುಗೊಳಿಸ್ಬೇಕು ಅಷ್ಟೇ, ಗೊತ್ತಾಯ್ತಾ? ಇದು ಅಂಥ ಸ್ಥಿತಿನಲ್ಲಿ ಇದೆ ಈಗ ಬಿಲ್ಡಿಂಗ್. ನಾವು ಇಲ್ಲಿವರೆಗೆ ಬಿಟ್ಕೊಂಡ್ಬಂದಿರೋದೇ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ತಾಂತ್ರಿಕ ವರದಿ ಬಂದ ಮೇಲೆ ಕ್ರಿಟಿಕಲಿ ಡೇಂಜರ್ ಅಂತಲೇ ಕೊಟ್ಟಿರೋದು ಅವರು. ಯಾವ ತಲೆ ಮೇಲೆ ಏನು ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ, ನಿಮಗೂ ಗೊತ್ತಿದೆ. ನಾನೇನು ಇಲ್ದಿರೋದು ಹೇಳ್ತಾ ಇಲ್ಲ,
ಬಂದು ನಿಮ್ಮ ಜೊತೆನೆ ನಾನು ಹೆಜ್ಜೆ ಹಾಕಿ ಅಲ್ಲೆಲ್ಲ ನೋಡಿದ್ದೀನಿ ಒಳಗಡೆ, ಆಯ್ತಾ? ಆ ಥರದ್ದು ಮಾಡ್ಕೊಡ್ಲಿಲ್ಲ ಅಂದರೆ ಎಲ್ಲ ಬೀದಿನಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಥರ ಊರಿನ ಸ್ವಾಸ್ಥ್ಯ ಕೆಡುತ್ತೆ. ಊರಿನಲ್ಲಿ ರೋಡಲ್ಲಿ ಓಡಾಡೋದು, ಫುಟ್ಪಾತಲ್ಲಿ ಹೋಗೋದು, ಜನ ಎಲ್ಲರಿಗೂ ತೊಂದರೆ ಆಗೋದು ಬೇಡ. ಅದೇ ಅವರೆಲ್ಲರೂ ಕೂಡ ಒಂದು ಕಡೆ ಸುಸಜ್ಜಿತವಾಗಿ ಸ್ವಾಭಿಮಾನದಿಂದ ಬದುಕೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕನ್ನೋದೇ ಉದ್ದೇಶ. ಅದನ್ನು ನಾನು ಮಾತಾಡ್ತೀನಿ. ಈಗ ನಮಗೆ ಇಮಿಡಿಯೇಟಾಗಿ ಕೆಲಸ ಮಿಷಿನ್ ವಾರ್ ಫೂಟಿಂಗಲ್ಲಿ ನಡೆಯುತ್ತೆ, ಸಮರೋಪಾದಿನಲ್ಲಿ ಕೆಲಸ ನಡೆಯುತ್ತೆ. ಹಾಗಾಗಿ ಎಲ್ಲ ಕೆಲಸನೂ ನೀವು ನೋಡ್ತಾ ಇಲ್ಲ. ಒಂದು ಹಿಡಿದ್ರೆ ಅದು 8 ತಿಂಗಳು 9 ತಿಂಗಳಲ್ಲಿ ಹಗಲು ರಾತ್ರಿ ವರ್ಕ್ಗಳು ನಡೀತಾ ಇದ್ದಾರೆ. ಅದೇ ಮಾದರಿನಲ್ಲಿ ಇದನ್ನು ಮಾಡಬೇಕು ಅನ್ನೋ ಸಂಕಲ್ಪ ಇದೆ. ಹಾಗಾಗಿ ನಾವೆಲ್ಲ ಸಹಕರಿಸಬೇಕು ಅಂತಕ್ಕಂಥದ್ದು ಮುಖ್ಯವಾದಂಥ ಅಂಶ ಅಂತ. ಸೊ ಈಗ ಅದ್ರ ಬಗ್ಗೆ ನಾವು ಹೇಳಿರೋದು ಅಂದರೆ ನಾನು ಲಾಸ್ಟ್ ಈಗ ನೋಡಪ್ಪ, ಆಗಲೇ ಹೇಳಿ ಸ್ಟೆಬಿಲಿಟಿ ಸರ್ಟಿಫಿಕೇಟ್ ಇದೆಲ್ಲ ಜೀವದ ಜೊತೆ ನಾವು ಇದು ಮಾಡೋಕ್ಕಾಗಲ್ಲ. ಇದು ಈ ಮಳೆಗಾಲ ಬರುತ್ತೆ, ನೆಕ್ಸ್ಟ್ ಜೂನ್ 1ನೇ ತಾರೀಕಿಂದ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ. ಮೇ ಎಂಡಲ್ಲಿ ಮಳೆಗಾಲ ಪ್ರಾರಂಭ ಆಗೋಗ್ಬಿಡುತ್ತೆ, ಗೊತ್ತಾಯ್ತಾ? ಮಾನ್ಸೂನ್ ಪ್ರಾರಂಭ ಆಗೋಗ್ಬಿಡುತ್ತೆ. ಮಳೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಸ್ಟೆಬಿಲಿಟಿ ಸರ್ಟಿಫಿಕೇಟಲ್ಲಿ ಭಾಳ ಕ್ರಿಟಿಕಲಿ ಡೇಂಜರ್ಡ್ ಅಂತ ಅವರು ವರದಿ ಮಾಡಿದ್ದಾರೆ. ಇದು ಎಷ್ಟು ಸೀರಿಯಸ್ ಆಗಿದೆ ಅಂತಂದರೆ ಏನು ಬೇಕಾದ್ರೂ ಕೊಲ್ಯಾಪ್ಸ್ ಆಗ್ಬೋದು, ಯಾರಿಗೆ ಬೇಕಾದ್ರೂ ಹಾನಿ ಆಗ್ಬೋದು, ಆ ಥರ ಇದೆ ಬಿಲ್ಡಿಂಗ್. ಅದಿಲ್ಲ ಅಂದಿದ್ರೆ ನಾವು ಅಲ್ಲೇ ಬಿಲ್ಡಿಂಗ್ ಮೇಲೇ ಅಲ್ಲೇ ಕಟ್ಟಿ ಅದನ್ನೇ ರಿಪೇರಿ ಮಾಡಿ ಅದನ್ನೇ ಸುಸಜ್ಜಿತಗೊಳಿಸೋದಕ್ಕೆ ಯೋಜನೆ ಇದ್ದಿತ್ತು. ನೀವು ಯಾರು ಹೊರ ಕಳಿಸ್ಬೇಕು ಆ ಪ್ಲಾನ್ ಇರಲಿಲ್ಲ, ಆ ಯೋಜನೆಯೂ ಇರಲಿಲ್ಲ. ಈಗ ಈ ಥರ ಸ್ಟೆಬಿಲಿಟಿ ಬಂದ ಮೇಲೆ ಅದಕ್ಕೆ ಸಮಯ ಇನ್ನೊಂದು ಮತ್ತೊಂದು ಭಾಳ ಕಷ್ಟ, ಗೊತ್ತಾಯ್ತಾ? 3 ತಿಂಗಳು ಅವೆಲ್ಲ ಔಟ್ ಆಫ್ 3 ತಿಂಗಳಲ್ಲಿ ನಾವು ಅರ್ಧ ಮುಗಿಸ್ಲೇಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ನೀವು ಹಂಗಾಗಿ ಅಷ್ಟು ಟೈಮು ಅಷ್ಟು ಲಿವರೇಜು ಯಾರಿಗೂ ಈಗಾಗಲೇ ನಾವು ಲಿಖಿತವಾಗಿ ತಾವು ಕೊಡಿ ಅಂತ ಹೇಳಿದ್ದೀರಾ. ಈಗ ತಾವು ಏನಿದ್ದೀರಾ ಅವ್ರಿಗೆಲ್ಲರಿಗೂ ಬರವಣಿಗೆಗೆ ತಾವಿರೋದ್ರ ಬಗ್ಗೆ ಏನಿದೆ ಅದನ್ನ ಮಾಹಿತಿಯನ್ನು, ಆ ಒಂದು ದೃಢೀಕರಣವನ್ನು ನೀವು ಇರೋದಕ್ಕೆ ಅದನ್ನೆಲ್ಲ ಕೊಡ್ತೀವಿ. ಬೇರೆ ಉದ್ದೇಶ ಏನೂ ಇಲ್ಲ. ಯಾರು ಸಾವಿರ ಥರ ಮಾತಾಡ್ಬೋದು. ಉದ್ದೇಶ ಒಂದೇ, ನಿಮ್ಗೆಲ್ಲರಿಗೂ ಇನ್ನೂ ಒಳ್ಳೆ ಒಂದು ಜಾಗವನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು. ಇನ್ನೂ ಒಂದಷ್ಟು ವೈಜ್ಞಾನಿಕವಾಗಿ ಬಳಕೆ ಮಾಡಿದ್ರೆ ಇನ್ನೂ ಒಂದು 50 ಜನ 100 ಜನನ ಎಕ್ಸ್ಟ್ರಾ ಮಾಡಿ ಇನ್ನೂ ಎಲ್ಲರಿಗೂ ಚೆನ್ನಾಗಿರೋ ಒಂದು ಅವಕಾಶ ಮಾಡಿಕೊಡ್ಬೇಕನ್ನೋ ಒಂದು ಉದ್ದೇಶ ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಕೂಡ ಇಲ್ಲ, ಗೊತ್ತಾಗ್ತಾ? ಹಾಗಾಗಿ ತಾವೆಲ್ಲ ಸಹಕರಿಸಬೇಕು. ಸಮರೋಪಾದಿನಲ್ಲಿ ಮಾಡಿ ಅದನ್ನು ಒಂದು 11 ತಿಂಗಳೊಳಗಡೆ 12 ತಿಂಗಳೊಳಗಡೆ ಮುಗಿಸಿ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟು ತಾವೆಲ್ಲ ಹೋಗಿ ಒಳ್ಳೆಯ ಜೀವನ ಕಟ್ಕೊಳ್ಳೋ ಕೆಲಸ ಆಗಬೇಕು. ಅಷ್ಟೇ ಉದ್ದೇಶ. ಒಂದು 20 ಡೇಸ್ ಹಿಂದೆ ಆಗಿದೆ. ಸೊ ತಾತ್ಕಾಲಿಕವಾಗಿ ಈಗ ಮಧ್ಯಾಹ್ನದಿಂದಲೇ ಖಾಲಿ ಇರೋದನ್ನ ತೆರವುಗೊಳಿಸುವಂಥದ್ದು ಇವತ್ತು ಮಧ್ಯಾಹ್ನದಿಂದಲೇ ಸ್ಟಾರ್ಟ್ ಮಾಡ್ತಾರೆ ಕಮಿಷನರ್. ಅದಕ್ಕಾಗಿಯೇ ಬಂದಿದ್ದೀವಿ. ಆರ್ಡರ್ ಮೇಲೆ ಎಲ್ಲ ಆಗಿದೆ, ಅಧಿಕೃತವಾಗಿ ಆದೇಶ ಆಗಿದೆ, ತಾಂತ್ರಿಕ ವರದಿ ಬಂದಿದೆ, ಜೀವಹಾನಿ ಈ ಥರ ಬಿಲ್ಡಿಂಗ್ ಸ್ಟೆಬಿಲಿಟಿ ಇಲ್ಲ ಅನ್ನೋ ವರದಿ ಬಂದಿದೆ. ಟೆಕ್ನಿಕಲ್ ವರದಿ ಆಧಾರದ ಮೇಲೆ ಅದನ್ನು ಇಟ್ಕೊಳ್ಳೋಕ್ಕೆ ಬರಲ್ಲ. ಆಮೇಲೆ ಈಗ ನಿನ್ನೆ ಮಾನ್ಯ ಚೀಫ್ ಸೆಕ್ರೆಟರಿ ಅವರು ಇಡೀ ರಾಜ್ಯದ ಎಲ್ಲ ಇಲಾಖೆಗಳಿಗೆ ಏನಾದರೂ ಈ ಥರ ಬಿಲ್ಡಿಂಗ್ಗಳು ಡ್ಯಾಮೇಜ್ ಆಗಿ ಏನಾದರೂ ಜೀವಹಾನಿ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಜವಾಬ್ದಾರಿ ಅಂತೇಳಿ ಲಿಖಿತವಾಗಿ ಇಡೀ ರಾಜ್ಯಕ್ಕೆ ಪತ್ರ ಬರೆದಿದ್ದಾರೆ. ಆಗ ಘಟನೆ ಆದಮೇಲೆ, ಬೋರಿಂಗ್ ಇನ್ಸ್ಟಿಟ್ಯೂಟ್ ಘಟನೆ ಆದಮೇಲೆ. ಹಾಗಾಗಿ ಎಲ್ಲರಿಗೂ ಸೀರಿಯಸ್ನೆಸ್ ಇದೆ. ಇದನ್ನು ಮುಂದೆ ಮತ್ತೆ ನಾವು ಬಿಟ್ಕೊಂಡು ಹೋಗುವಂಥದ್ದಿಲ್ಲ. ಈಗೇನು ಶ್ರೀನಿವಾಸ್ ಅವರು ಕೇಳಿದ್ರು ಅಂತಕ್ಕಂಥದ್ದಿದೆ. ಬಾಡಿಗೆ ಬಗ್ಗೆ ತಾವು ಕೇಳಿದ್ದೀರಾ, ಯಾವುದು ರೈಸ್ ಮಾಡಬಾರ್ದು. ಖಂಡಿತವಾಗ್ಲೂ ವಿಷಯ ಮತ್ತಿದೆ ಸರ್. ಆದರೆ ಈಗ ಅಡ್ವಾನ್ಸ್ ಅಂತ ಹೇಳಿ ಹೇಳ್ತಾರೆ. ನಮ್ಗೆ ಒಂದು ಅಡ್ವಾನ್ಸ್ ನಾವೆಲ್ಲ ಆಮೇಲೆ ಬಿಲ್ಡಿಂಗ್ ಆಗಲಿ ಮಾತಾಡೋಣ. ಈಗ ನಾನು ಹೇಳ್ಬಿಡ್ತೀನಿ, ಕೂತ್ಕೊಳ್ಳಿ, ಗೊತ್ತಾಯ್ತು. ನೀವು ಸಣ್ಣ ಸಣ್ಣದೆಲ್ಲ ಅದೆಲ್ಲ ಇವಾಗ ಚರ್ಚೆ ಅವಶ್ಯಕತೆ ಇಲ್ಲ. ನಾನು ಸ್ಪಷ್ಟವಾಗಿ ನಿಮಗೆ ಬ್ರಾಡಾಗಿ ಹೇಳ್ಬಿಡ್ತೀನಿ ಮಾಡ್ತೀವಿ ಅನ್ನೋದನ್ನ ಲಿಖಿತವಾಗಿ ಅವ್ರಿಗೂ ಕೂಡ ನಾವು ಏನು ಡೈರೆಕ್ಷನಲ್ಲಿ ಕೊಡಬೇಕು ಅದನ್ನು ಕೂಡ ಅಷ್ಟನ್ನು ಅದನ್ನು ಕೊಡಿ. ನಿಮಗೂ ಕೂಡ ಅವ್ರಿಗೆ ಹೇಳಿದ್ದೀನಿ ಲಿಖಿತವಾಗಿ ಕೊಡ್ತೀವಿ ಅಂತ. ನಿಮಗೂ ಕೂಡ ಲಿಖಿತವಾಗಿ ಏನು ಕೊಡಬೇಕು ಅದನ್ನು ಕೊಡಿ. ನೀವು ಕಟ್ಟಿರೋದು ಇರುತ್ತೆ, ನಿಮಗೆ ಮುಂದೆ ಮಾಡಬೇಕಾದ್ರೆ ನಿಮ್ಗೆ ಎಲ್ಲರಿಗಿಂತ ಆದ್ಯತೆ ಅವಕಾಶ ಕೊಡ್ತೀವಿ ಅಂತ ಆ ಮಾತನ್ನು ಏನು ಹೇಳಬೇಕು ಅದನ್ನು ಹೇಳಿ ಅಧಿಕೃತವಾಗಿ ಕೊಡ್ತೀವಿ. ಒಂದು ಸುಸಜ್ಜಿತವಾದ ಇಡೀ ಜಿಲ್ಲೆಯಲ್ಲಿ ಮಾದರಿಯಾದಂಥ ಒಂದು ಮಾರಾಟ ಕಾಂಪ್ಲೆಕ್ಸನ್ನು ಮಾಡೋ ಚಿಂತನೆ ಏನಿದೆ ಮಾನ್ಯ ಸಚಿವರಿಗಾಗಲಿ ಇಡೀ ಇಲಾಖೆ ನಮ್ಮ ಒಂದು ನಗರಸಭೆಯವ್ರದ್ದಾಗಲಿ ನಮ್ಮದಾಗಲಿ ಏನು ಚಿಂತನೆ ಇದೆ ಅದಕ್ಕೆ ತಾವೆಲ್ಲ ಸಹಕರಿಸ್ತೀರಾ ಅನ್ನೋದು ನನ್ನ ಅಪೇಕ್ಷೆ ಇದೆ. ಬಹುಶಃ ನೀವು ಹೇಳಿರೋದೆಲ್ಲರೂ ಶ್ರೀನಿವಾಸ್ ಅವರು, ಕಲ್ಲಿಮುಲ್ಲ ಅವರು, ರಾಜಣ್ಣ ಅವರು ಎಲ್ಲ ಹೇಳ್ಬಿಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಏನಿದೆ ವಾಸ್ತವತೆ ಅಂತ ಹೇಳಿದ್ದಾರೆ. ನಮ್ಮ ಕಡೆಯಿಂದ ನೀವೆಷ್ಟು ಬೇಗ ತೆರವುಗೊಳಿಸ್ಕೊಡ್ತೀರೋ ಅಷ್ಟು ಬೇಗ ಕೆಲಸ ಪ್ರಾರಂಭ ಆಗೋದಕ್ಕೆ ಅನುಕೂಲ ಆಗುತ್ತೆ. ಕಮಿಷನರ್ ಅವರು ಇವತ್ತಿಂದಲೇ ಯಾವ್ಯಾವ ಖಾಲಿ ಇದ್ದಾವೆ ಒಳಗಡೆ ಏನಿದ್ದಾವೆ ಅವನ್ನೆಲ್ಲ ತೆರವುಗೊಳಿಸುವಂಥದ್ದು ಸ್ಟೋರಿ ಸ್ಟಾರ್ಟ್ ಮಾಡ್ಕೊಳ್ಳಿ. 1 ವಾರದೊಳಗಡೆ ಎಲ್ಲರೂ ತೆರವುಗೊಳಿಸ್ಕೊಳ್ತಾರೆ.
ಮತ್ತು ನೀವೇನು ಆಲ್ಟರ್ನೇಟಿವ್ ಅವ್ರಿಗೆ ಜಾಗ ಹೇಳಿದ್ದೀರ ಅಲ್ಲಿ ನಮ್ಗೇನು ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಶೀಟಲ್ಲಿ ಇದರಲ್ಲಿ ತತ್ಕ್ಷಣ ಅದಕ್ಕೇನು ಒಂದು ಎಮರ್ಜೆನ್ಸಿಯಾಗಿ ಅವ್ರಿಗೆ ತಾತ್ಕಾಲಿಕವಾಗಿ ಏನು ಮಾಡ್ಕೊಡೋಕ್ಕೆ ಅವಕಾಶ ಆಗುತ್ತೆ ಅದನ್ನು ನೋಡಿ ಬೀದಿ ಬದಿ ವ್ಯಾಪಾರ ನಲ್ ಸ್ಕೀಮ್ ಅಲ್ಲ ಇದೆ ಸರ್, ನೀಟಾಗಿ ಕ್ಲೀನ್ ಮಾಡಿಸ್ಕೊಡ್ತೀನಿ ಅವ್ರು ಹೋಗ್ಲಿ ಸರ್. ಆಮೇಲೆ ಅವ್ರನ್ನೇ ಇನ್ನೊಂದು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಸರ್, ಈಗಾಗಲೇ ಅಲ್ಲಿ ಬಾಡಿಗೆಗೆ ಯಾರು ಇದ್ದಾರಂತ ಹೆಚ್ಚುವರಿ ಯಾಕೆಂದ್ರೆ ಅವ್ರಿಗೂ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್, ಅದನ್ನು ಹೇಳಿದ್ವಿ. ಅವ್ರಿಗೂ ಅನುಕೂಲ ಮಾಡ್ಕೊಡ್ತೀವಿ. ಯಾರ್ಯಾರು ಸಬ್ಲೀಸ್ ಇದ್ದೀರಲ್ಲ ಹೆಚ್ಚುವರಿ ಹೆಂಗೆ ಅವ್ರನ್ನೂ ಕನ್ಸಿಡರ್ ಮಾಡಬೇಕು ಅಂತ ಸಾಹೇಬರು ಡಿ ಸಿ ಅವರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ. ಆಯ್ತಾ, ಈಗ ನಿಮ್ಗೆ ಅವರೆಲ್ಲ ಇಂಪಾರ್ಟೆಂಟ್ ವಿಧಾನಸೌಧಕ್ಕೆ ಹೋಗಲ್ಲ ಎಲ್ಲ ಸ್ಟಾಫು, ಆದರೂ ನಿಮ್ಮೂರಲ್ಲಿ ಒಂದ್ಸರಿ ಮಾತಾಡ್ತೀನಿ ಅನ್ನೋ ದೊಡ್ಡ ಮನಸ್ಸು ಬಂದಿದ್ದಾರೆ. ಬೇಗ ಹೊರಡಬೇಕು, ದಯವಿಟ್ಟು ಅದನ್ನೆಲ್ಲ ಒಮ್ಮತದಿಂದ ಹೇಳಿ ಎಷ್ಟು ಬೇಗ ಬಿಟ್ಕೊಡ್ತೀರಿ ಹೇಳಿ, ಅಷ್ಟು ಬೇಗ ನಾವು ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. ಇನ್ನೇನು ಸುಮ್ಮನೆ ಎಲ್ಲ ಒಂದೊಂದನ್ನು ಕೇಳ್ಕೊಂಡು ಹೇಳ್ಬೇಡಿ. ಏನಪ್ಪ 179 ಅಧಿಕೃತ ಬಿಲ್ಡಿಂಗ್ ಅದನ್ನ ಹೊರತುಪಡಿಸಿ ಹೊರಗಡೆ ಯಾರು ವ್ಯಾಪಾರ ಮಾಡ್ತಾ ಇದ್ರ ಅವ್ರನ್ನೂ ಕೂಡ ಪಟ್ಟಿ ಮಾಡಕ್ ಹೇಳಿದೀವಿ. ಹೆಚ್ಚುವರಿ ಅಂಗಡಿ ಆಗುತ್ತೆ. ಈಗ ಕಟ್ಟೋದು ನಾವು 179 ಅಲ್ಲ, ಕಟ್ಟೋದೊಂದು 250 300 ಅದು ಫೈನಲ್ ಆಗುತ್ತೆ. ಶಾರ್ಟ್ಲಿ 1 or 2 days ಅಲ್ಲಿ ಫೈನಲ್ ಆಗುತ್ತೆ. ಕಟ್ತಾ ಇರೋದೇ ತಿಂಗಳಿಗಾಗಿ. ಇಲ್ಲಪ್ಪ ನೋಡು, ನಾನು ಅದನ್ನ ಈಗ ನಾನು ದಾಖಲೆಗಳು ನೋಡಿದ್ದೀನಿ. ದಾಖಲೆಗಳಲ್ಲಿ ಯಾರ್ಯಾರು ಪೇಮೆಂಟ್ ಮಾಡ್ತಾ ಬಂದಿದ್ದಾರೆ, ಅನಧಿಕೃತವಾಗಿ ಯಾರ್ಯಾರು ಇದ್ದಾರೆ ಎಲ್ಲನೂ ನಾನು ನೋಡಿದ್ದೀನಿ. ನಾನು ಒಂದು ಮಾತನ್ನೇ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಡ್ಯೂ ಇಟ್ಕೊಂಡಿರೋದು, ಒಂದೇ ₹1 ಕಟ್ಟಿದಂಗೆ ಸುಮ್ಮನೆ ಅಲ್ಲಿರೋದು ಎಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಆಯ್ತಾ, ಭಾಳ ಸಮಸ್ಯೆ ಆಗುತ್ತೆ, ಅಷ್ಟು ಮಾತ್ರ ಹೇಳ್ಬೋದು. ಅಧಿಕೃತವಾಗಿ ನೀವು ಜೆನ್ಯೂನ್ ಕೆಲಸ ಮಾಡೋ ಯಾರ್ಯಾರಿದ್ದೀರಾ ನಿಮ್ಮೆಲ್ಲರದ್ದು ರಕ್ಷಣೆ ನಮ್ಮ ಜವಾಬ್ದಾರಿ. ಅಷ್ಟು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ಈಗ ಆಕ್ಷನ್ ಪಾರ್ಟಿಸಿಪೇಟ್ ಮಾಡಿದ್ವಿ, ನಮ್ಮ ಹತ್ರ ಇದೆ. ನಮ್ಮ ಮನೆಯಲ್ಲಿ ರಿಜಿಸ್ಟರ್ ತೆಗಿಸ್ತೀನಿ, ಕಳೆದ 5 ವರ್ಷದ್ದು ಅಕೌಂಟೇ ಇಲ್ಲ. ಈಗ ಅದೇ ದೊಡ್ಡ ಎನ್ಕ್ವೈರಿಗೆ ನಾನು ಪ್ರೊಸೆಸ್ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದು ಯಾರ್ಯಾರಿದ್ದಾರೆ, ಯಾರ್ಯಾರು ಕಟ್ಟಿಲ್ಲ, ಏನೇನಿದೆ ಎಲ್ಲ ತೆಗೀರಿ ನೋಡಿ ಅಂತೇಳಿ. ಈಗ ಅನಧಿಕೃತವಾಗಿ ಎಲ್ಲೋ ಕೊಟ್ಬಿಡೋದು, ದುಡ್ಡು ಏನೋ ಮಾಡ್ಬಿಡೋದು, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಬಿಲ್ಡಿಂಗ್ ಹೊಡೆಯಬೇಕನ್ನೋ ಉದ್ದೇಶ ಯಾರು ಇರಲಿಲ್ಲ. ಅದ್ರ ಮೇಲೆ ಏನಿದೆ ಅದನ್ನ 23 ಕೋಟಿ ಸಾಹೇಬ್ರೆ ಅಂತ ಮಾಡಿ ಇರೋದನ್ನೇ ಅಕ್ಯುರೇಟ್ ಮಾಡಿ ನಿಮ್ಗೆಲ್ಲ ಕೊಡ್ಬೇಕನ್ನೋ ಉದ್ದೇಶ ಇತ್ತು. ಯಾವಾಗ ಬಿಲ್ಡಿಂಗ್ ಸ್ಟೆಬಿಲಿಟಿ ಇಲ್ಲ ಅಂತ ಕೊಟ್ಟರು, ಅದಾದ್ಮೇಲೆ ಜನರ ಜೀವದ ಇದು ಮಾಡೋದು ಬೇಡ ಅಂದ್ಬಿಟ್ಟು ಸಾಹೇಬ್ರು ಹೇಳಿ ಮಾಡಿದ್ರು. ಈಗ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಬಿಡಿ ಏನಿದೆ ಎಲ್ಲರೂ ಇದ್ದಾರೆ, ನೀವು ಹೇಳ್ದಂಗೆ ಯಾರು ಬಿಟ್ಟೋಗೋದಿಲ್ಲ. ವಿತಿನ್ ಇಯರ್ ಒಳಗಡೆ ಕಂಪ್ಲೀಟ್ ಮಾಡಿ ನಿಮ್ಗೆ ಕೊಡ್ತೀವಿ. ಯಾವುದೋ ಕಾರಣಕ್ಕೂ ನಿಮ್ಮನ್ನು ಒಕ್ಕಲಿಸೋ ಮಾತೇ ಇಲ್ಲ. ಯಾರ್ಯಾರು ಅಧಿಕೃತವಾಗಿದ್ದೀರಾ, ಯಾರ್ಯಾರು ಇದೀವಿ ಅದ್ರ ಪ್ರಕಾರ ಕೊಡ್ಬೇಕಂತ ಸಾಹೇಬ್ ಬಂದಿರೋದು. ಎಷ್ಟು ಫಾಸ್ಟ್ ಆಗಿ ನೀವು ನಾಳೆ ಬಿಟ್ಕೊಟ್ರೆ ನಾಳೆಯಿಂದ ಅವ್ರಿಗೆ ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ. ಮಳೆ ಸ್ಟಾರ್ಟ್ ಆಗಿದ್ರೆ ನಿಮಗೂ ಹಾನಿ ಆಗ್ತದೆ, ಕೆಲಸ ಮಾಡೋದು ನಮಗೂ ಹಾನಿ ಆಗ್ತದೆ. ನೀವೆಲ್ಲ ಓದುನವರು ಅರ್ಥ ಯಾವ ಇಲ್ಲಿ ನಾವೇನು ತಪ್ಪಿಸ್ಕೊಂಡು ಹೊಡೋಕ್ಕಾಗಲ್ಲ. ಹಂಗಾಗಿ ದಯವಿಟ್ಟು ಆದಷ್ಟು ಈ ವಾರದಲ್ಲಿ ಬೇಗ ಬಿಟ್ಕೊಟ್ರೆ ಈ ವಾರದಲ್ಲೇ ಕೆಲಸ ಸ್ಟಾರ್ಟ್ ಆಗ್ತದೆ. ಟೆಂಡರ್ ಆಗಿದೆ, ಅಮೌಂಟ್ ಬಂದಿದೆ, ಎಲ್ಲ ರೆಡಿ ಇದೆ. ನೀವು ಎಷ್ಟು ಬೇಗ ಮನ್ಸು ಮಾಡಿ ಬಿಟ್ಕೊಡ್ತೀರಾ ಅಷ್ಟು ಬೇಗ. ಈಗ ತಾತ್ಕಾಲಿಕವಾಗಿ ಸಾಹೇಬ್ರಿಗೆ ಕೇಳಿದ್ದಾರೆ, ಎಲ್ಲಾದ್ರೂ ಒಂದು ಮಾಡ್ಕೊಡಿದ್ರು. ಸಾಹೇಬ್ರನ್ನ ಅದೇನು ಗುಡಿಸಿದ್ದಾರೆ, ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಏನು ಖಾಲಿ ಇದೆ ಅಂತ ರೆಡಿ ಮಾಡ್ಕೊಡ್ತೀವಿ. ತಾತ್ಕಾಲಿಕವಾಗಿ ಬೀದಿಯಲ್ಲಿ ಇರೋರಿಗೆ ಅವರು ನೆನ್ನೆ ಹೇಳಿದ್ದಾರೆ ಅಲ್ಲಿ ಮಾಡ್ಕೊಡಿ ಅಂತ. ಅದಕ್ಕೂ ಸಹ ವ್ಯವಸ್ಥೆ ನಗರಸಭೆಯಿಂದ ಮಾಡ್ಕೊಡ್ತೀವಿ. ಅಲ್ಲಿ ನೀರಿನ ವ್ಯವಸ್ಥೆ, ಶೆಲ್ಟರ್ ಎಲ್ಲ ಮಾಡ್ಕೊಡ್ತೀವಿ. ಯಾವುದೇ ರೀತಿ ಯಾರಿಗೂ ತೊಂದರೆ ಮಾಡೋದಾಗಲಿ, ಹೊಟ್ಟೆ ಮೇಲೆ ಹೊಡೆಯುವಂಥ ಉದ್ದೇಶ ಆಗಲಿ ಉಸ್ತುವಾರಿ ಸಚಿವರಿಗಿಲ್ಲ, ಜಿಲ್ಲಾ ಆಡಳಿತಕ್ಕಿಲ್ಲ, ನಮ್ಮ ನಗರಸಭೆಗೂ ಇಲ್ಲ. ಯಾರು ಏನು ಹೇಳ್ತಾರೆ ದಯವಿಟ್ಟು ವದಂತಿಗಳಿಗೆ ಯಾರು ತಿಳ್ಕೊಡ್ಬೇಡಿ. ಇದರಲ್ಲಿ ಏನೂ ಆಗಲ್ಲ. ನೀವು ಎಷ್ಟು ಫಾಸ್ಟಾಗಿ ಬಿಡ್ತೀರಾ ಅಷ್ಟು ಫಾಸ್ಟಾಗಿ ಬಿಲ್ಡಿಂಗ್ ಆಗುತ್ತೆ. ಮೂಲ ವಾಸದಾರ ಯಾರು ಇರ್ತಾರೆ ಅವ್ರು ಅಲ್ಲೇ ಇರ್ತೀರಾ, ಯಾರ್ಯಾರು ಅದ್ಭುತವಾಗಿರ್ತಾರೋ ಅವರಿಗೆ ಅಲ್ಲೇ ಇರ್ತೀರಾ. ಇನ್ ಕೇಸ್ ಏನಾದರೂ ಆ ಥರ ಆದಾಗ ಸಾಹೇಬ್ರು ಇನ್ಸ್ಟ್ರಕ್ಷನ್ಸ್ ಹೇಳಿದ್ದಾರೆ ನಮಗೆ, ರೈಟ್ ಟು ರೆಫ್ಯೂಸ್ ಆಗ್ತದೆ ಅವರಿಗೆ ಕೊಡಿ ಅಂತ. ಅದ್ರ ಪ್ರಕಾರ ನಿಮ್ಮಗಳಿಗೆ ಸೇರ್ತದೆ. ಯಾರು ಅದ್ರಲ್ಲಿ ಆತಂಕ ಪಡೋಂಥ ಏನಿಲ್ಲ. ಏನು ಸಿಗೋಣ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಎಲ್ಲ ಮೂಲಭೂತ ಸೌಕರ್ಯಗಳ ಸಮಗ್ರ ಅಭಿವೃದ್ಧಿಗೆ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅನೇಕ ಕೆಲಸಗಳು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಗ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಚಿಂತಾಮಣಿನಲ್ಲೂ ಕೂಡ ಮಾನ್ಯ ಉಸ್ತುವಾರಿ ಸಚಿವರ ಅಪೇಕ್ಷೆ ಇದೆ. ಎಲ್ಲ ನಮ್ಮ ಅಧಿಕಾರಿ ವೃಂದ, ನಗರಸಭೆ ಎಲ್ಲರೂ ಸಂಕಲ್ಪ ಮಾಡಿದ್ವಿ. ಇಡೀ ಚಿಂತಾಮಣಿಯ ಎಲ್ಲ ಮೂಲಭೂತ ಸೌಕರ್ಯ, ಅದು ರಸ್ತೆ ಇರಲಿ, ಚರಂಡಿ ವ್ಯವಸ್ಥೆ ಇರಲಿ, ಒಳಚರಂಡಿ ವ್ಯವಸ್ಥೆ ಇರಲಿ, ಕುಡಿಯೋ ನೀರಿನ ವ್ಯವಸ್ಥೆ ಇರಲಿ, ನಮ್ಮ ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ನಿರ್ಮಾಣ, ಆಟದ ಮೈದಾನ ನಿರ್ಮಾಣ, ಇಂಜಿನಿಯರಿಂಗ್ ಕಾಲೇಜು, ಈ ಥರ ಇದರ ಮುಂದುವರೆದ ಭಾಗವಾಗಿ IDSMT ನಮ್ಮ ಏನು ಕಾಂಪ್ಲೆಕ್ಸ್ ಇದೆ ಆ ಕಾಂಪ್ಲೆಕ್ಸನ್ನು ನವೀಕರಣ ಮಾಡಬೇಕು ಅನ್ನೋ ಒಂದು ಕಾಮಗಾರಿ ತಗೊಂಡಿದ್ವಿ. ತಾಂತ್ರಿಕವಾಗಿ ಅದನ್ನು ಪರಿಶೀಲನೆ ಮಾಡಲಾಗಿ 2 ಕಡೆ ಟೆಸ್ಟ್ ಮಾಡಿಸಿದ್ವಿ. 2 ಟೆಸ್ಟ್ಗಳಲ್ಲಿ ಅದು ಬಳಕೆಗೆ ಯೋಗ್ಯನೇ ಇಲ್ಲ ಅನ್ನೋ ವರದಿ, ತಾಂತ್ರಿಕ ವರದಿ ಬಂದ ಹಿನ್ನೆಲೆಯಲ್ಲಿ ಈಗ ಹೊಸದಾಗಿ ಸುಸಜ್ಜಿತವಾದ ಒಂದು ಕಾಂಪ್ಲೆಕ್ಸನ್ನು ಮಾಡಬೇಕು. ಸುಮಾರು 250ರಿಂದ 300 ಮಳಿಗೆಗಳುಳ್ಳಂಥ ಸುಸಜ್ಜಿತವಾದ ಕಾಂಪ್ಲೆಕ್ಸ್ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಮಾನ್ಯ ಸಚಿವರಿದ್ದಿದೆ. ಈಗಾಗಲೇ ಅನೇಕ ಹಂತದಲ್ಲಿ ಚರ್ಚೆ, ವಿನ್ಯಾಸ, ನಕ್ಷೆ ಎಲ್ಲವೂ ಕೂಡ ಅಂತಿಮ ಆಗ್ತಾ ಇದೆ. ಈಗ ಏನಲ್ಲಿ ವ್ಯಾಪಾರಸ್ಥರಿದ್ದಾರೆ ಅವರಿಗೆ 20-25 ದಿನದ ಹಿಂದೆ
ಭೇಟಿ ಮಾಡಿ ಪ್ರಾಯೋಗಿಕವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರಿಗೂ ಕೂಡ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ವಿ. ಮುಂದೆ ಬಿಲ್ಡಿಂಗ್ ಪ್ರಾರಂಭ ಆಗಬೇಕಾದ್ರೆ ತಾವು ಒಂದಷ್ಟು ದಿನ ಸಹಕರಿಸಬೇಕು, ಬೇರೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಇಲ್ಲಿ ಸ್ಥಳ ತಾವು ತೆರವುಗೊಳಿಸಿದ್ರೆ ಇಡೀ ಬಿಲ್ಡಿಂಗನ್ನು ಹೇಳಿ ಇವತ್ತು ಅದ್ರ ಬಗ್ಗೆ ಇಡೀ ಎಲ್ಲರನ್ನೂ ಕೂಡ ಕರೆದು ಅವರ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡು ನೈಜವಾಗಿ ಎಲ್ಲರ ಒಮ್ಮತದ ಅಭಿಪ್ರಾಯ ಇದೆ, ಯಾರ್ಯಾರಲ್ಲಿದ್ದಾರೆ ವ್ಯಾಪಾರ ಮಾಡ್ತಾಯಿದ್ರೆ ಅವ್ರಿಗೆ ರಕ್ಷಣೆ ಇರಬೇಕು, ಅವ್ರಿಗೆ ಮುಂದೆ ಮಳಿಗೆಗಳನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂಥೇಳಿ ಖಂಡಿತವಾಗ್ಲೂ ಕಾನೂನಿನಲ್ಲೂ ಅದಕ್ಕೆ ಅವಕಾಶ ಇದೆ. ಅದೇ ರೀತಿ ಅವರಿಗೆ ಕೊಡುವಂಥ ಕೆಲಸ ಅದನ್ನು ನಾವು ಮಾಡ್ತೇವೆ ಒಂದು ಭಾಗ. ಅದೇ ರೀತಿ ಎಲ್ಲರೂ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡಿ ಆದಷ್ಟು ಶೀಘ್ರವಾಗಿ, ಯಾಕಂದರೆ ಅದು ಬಿಲ್ಡಿಂಗು ಎಷ್ಟು ಶಿಥಿಲ ಆಗಿದೆ ಅಂತಕ್ಕಂಥದ್ದು ಅಲ್ಲಿರೋರಿಗೆ ಗೊತ್ತು ನಮಗಿಂತ ಹೆಚ್ಚಾಗಿ. ಸೊ ಹಾಗಾಗಿ ಅದನ್ನು ಮುಂದಿನ ಬರುವ ಮಳೆಗಾಲದ ಒಳಗಡೆ ಅದನ್ನು ತೆರವು ಮಾಡಬೇಕಾದಂಥ ಅನಿವಾರ್ಯತೆ ಇರೋದರಿಂದ ಆದಷ್ಟು ಶೀಘ್ರವಾಗಿ ಸಹಕರಿಸಿ ಬೇರೆ ಬೇರೆ ಕಡೆಗಳಲ್ಲಿ ತಾತ್ಕಾಲಿಕವಾದ ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನೋ ಮನವಿಯನ್ನು ಸೂಚನೆಯನ್ನು ಇವತ್ತು ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ. ಅವರ ಆತಂಕ ಇದೆ, ಅವ್ರಿಗೆ ಇದೆ, ನಾವು ನಮ್ಮ ಬದುಕು ಕಟ್ಕೊಂಡಿದ್ದೀವಿ, ನಮ್ಮ ಆರ್ಥಿಕತೆ ಅದ್ರ ಮೇಲೆ ನಿಂತಿದೆ, ನಮ್ಮ ಕುಟುಂಬದ ಜೀವನ ಅದ್ರ ಮೇಲೆ ನಿಂತಿದೆ ಅನ್ನೋದು ಎಲ್ಲರಿಗೂ ಇದೆ. ಅದು ಖಂಡಿತವಾಗ್ಲೂ ನಮಗೂ ಅರ್ಥ ಆಗುತ್ತೆ. ಹಾಗಾಗಿಯೇ ಅವ್ರಿಗೂ ಭದ್ರತೆ ಒದಗಿಸುವಂಥ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ. ಜೊತೆಗೆ ಒಂದಷ್ಟು ಬೀದಿ ಬದಿ ವ್ಯಾಪಾರಿಗಳು ಕೂಡ ಅಲ್ಲಿ ಸುತ್ತಮುತ್ತ ಇದ್ದಾರೆ. ಇರೋ 179 ಮಳಿಗೆಗಳ ಜೊತೆ ಹೆಚ್ಚುವರಿಯಾಗಿ ಹೊಸ ವಿನ್ಯಾಸದಲ್ಲಿ ಇನ್ನೂ ಹೆಚ್ಚು ಮಳಿಗೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಯೋಜನೆ ಇರೋದ್ರಿಂದ ಬಹುತೇಕ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅವಕಾಶ ಆಗುತ್ತೆ. ಅವರೆಲ್ಲರಿಗೂ ಮುಂದೆ ಅವಕಾಶ ಕೊಡುವಂಥದ್ದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಈ ಕೆಲಸವನ್ನು ಮಾಡ್ತೇವೆ. ಸೊ ಹಾಗಾಗಿ ಅಂತಿಮವಾಗಿ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ವರ್ತಕರೇನಿದ್ದಾರೆ, ಅಲ್ಲಿ ಬಾಡಿಗೆದಾರರೇನಿದ್ದಾರೆ ಅವರೆಲ್ಲರಲ್ಲೂ ವಿನಂತಿ ಮಾಡ್ತೀನಿ, ಈ ಒಂದು ಒಳ್ಳೆಯ ಯೋಜನೆಗೆ ಆದಷ್ಟು ಶೀಘ್ರ ತಾವು ಸಹಕರಿಸಿದ್ರೆ ಒಂದು ಕಾಲಮಿತಿ ಒಳಗಡೆ ಇದಾಗುತ್ತೆ. ಇವತ್ತು ಅದ್ರ ಬಗ್ಗೆ ಇಡೀ ಎಲ್ಲರನ್ನೂ ಕೂಡ ಕರೆದು ಅವರ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡು ನೈಜವಾಗಿ ಎಲ್ಲರ ಒಮ್ಮತದ ಅಭಿಪ್ರಾಯ ಇದೆ, ಯಾರ್ಯಾರಲ್ಲಿದ್ದಾರೆ ವ್ಯಾಪಾರ ಮಾಡ್ತಾಯಿದ್ರೆ ಅವ್ರಿಗೆ ರಕ್ಷಣೆ ಇರಬೇಕು, ಅವ್ರಿಗೆ ಮುಂದೆ ಮಳಿಗೆಗಳನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು ಅಂಥೇಳಿ ಖಂಡಿತವಾಗ್ಲೂ ಕಾನೂನಿನಲ್ಲೂ ಅದಕ್ಕೆ ಅವಕಾಶ ಇದೆ. ಅದೇ ರೀತಿ ಅವ್ರಿಗೆ ಕೊಡುವಂಥ ಕೆಲಸ ಅದನ್ನು ನಾವು ಮಾಡ್ತೇವೆ ಒಂದು ಭಾಗ. ಅದೇ ರೀತಿ ಎಲ್ಲರೂ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡಿ ಆದಷ್ಟು ಶೀಘ್ರವಾಗಿ, ಯಾಕಂದರೆ ಅದು ಬಿಲ್ಡಿಂಗು ಎಷ್ಟು ಶಿಥಿಲ ಆಗಿದೆ ಅಂತಕ್ಕಂಥದ್ದು ಅಲ್ಲಿರೋರಿಗೆ ಗೊತ್ತು ನಮಗಿಂತ ಹೆಚ್ಚಾಗಿ. ಸೊ ಹಾಗಾಗಿ ಅದನ್ನು ಮುಂದಿನ ಬರುವ ಮಳೆಗಾಲದ ಒಳಗಡೆ ಅದನ್ನು ತೆರವು ಮಾಡಬೇಕಾದಂಥ ಅನಿವಾರ್ಯತೆ ಇರೋದರಿಂದ ಆದಷ್ಟು ಶೀಘ್ರವಾಗಿ ಸಹಕರಿಸಿ ಬೇರೆ ಬೇರೆ ಕಡೆಗಳಲ್ಲಿ ತಾತ್ಕಾಲಿಕವಾದ ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನೋ ಮನವಿಯನ್ನು ಸೂಚನೆಯನ್ನು ಇವತ್ತು ಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ. ಅವರ ಆತಂಕ ಇದೆ, ಅವ್ರಿಗೆ ಇದೆ, ನಾವು ನಮ್ಮ ಬದುಕು ಕಟ್ಕೊಂಡಿದ್ದೀವಿ, ನಮ್ಮ ಆರ್ಥಿಕತೆ ಅದ್ರ ಮೇಲೆ ನಿಂತಿದೆ, ನಮ್ಮ ಕುಟುಂಬದ ಜೀವನ ಅದ್ರ ಮೇಲೆ ನಿಂತಿದೆ ಅನ್ನೋದು ಎಲ್ಲರಿಗೂ ಇದೆ. ಅದು ಖಂಡಿತವಾಗ್ಲೂ ನಮಗೂ ಅರ್ಥ ಆಗುತ್ತೆ. ಹಾಗಾಗಿಯೇ ಅವ್ರಿಗೂ ಭದ್ರತೆ ಒದಗಿಸುವಂಥ ಜವಾಬ್ದಾರಿ ನಾವು ತೊಗೊಂಡಿದ್ದೀವಿ. ಜೊತೆಗೆ ಒಂದಷ್ಟು ಬೀದಿ ಬದಿ ವ್ಯಾಪಾರಿಗಳು ಕೂಡ ಅಲ್ಲಿ ಸುತ್ತಮುತ್ತ ಇದ್ದಾರೆ. ಇರೋ 179 ಮಳಿಗೆಗಳ ಜೊತೆ ಹೆಚ್ಚುವರಿಯಾಗಿ ಹೊಸ ವಿನ್ಯಾಸದಲ್ಲಿ ಇನ್ನೂ ಹೆಚ್ಚು ಮಳಿಗೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಯೋಜನೆ ಇರೋದರಿಂದ ಬಹುತೇಕ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅವಕಾಶ ಆಗುತ್ತೆ. ಅವರೆಲ್ಲರಿಗೂ ಮುಂದೆ ಅವಕಾಶ ಕೊಡುವಂಥದ್ದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಈ ಕೆಲಸವನ್ನು ಮಾಡ್ತೇವೆ. ಸೊ ಹಾಗಾಗಿ ಅಂತಿಮವಾಗಿ ಮತ್ತೊಮ್ಮೆ ನಾನು ಎಲ್ಲ ನಮ್ಮ ವರ್ತಕರೇನಿದ್ದಾರೆ, ಅಲ್ಲಿ ಬಾಡಿಗೆದಾರರೇನಿದ್ದಾರೆ ಅವರೆಲ್ಲರಲ್ಲೂ ವಿನಂತಿ ಮಾಡ್ತೀನಿ, ಈ ಒಂದು ಒಳ್ಳೆಯ ಯೋಜನೆಗೆ ಆದಷ್ಟು ಶೀಘ್ರ ತಾವು ಸಹಕರಿಸಿದ್ರೆ ಒಂದು ಕಾಲಮಿತಿ ಒಳಗಡೆ ಇದಾಗುತ್ತೆ. ಅಂಗಡಿ ನಡೆಸುವಂಥ ಒಂದು ಹಕ್ಕನ್ನು ಪಡೆದು ಅಲ್ಲಿ ಒಳ್ಳೆಯ ರೀತಿಯಲ್ಲಿ ವ್ಯವಹಾರ ಮಾಡಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದಕ್ಕೆ ನೀವೆಲ್ಲ ಸಹಕರಿಸಿ ಅಂತಕ್ಕಂಥ ನನ್ನ ವಿನಂತಿ. ಇಲ್ಲ, ಈಗ ತೆರವು ಕಾರ್ಯ ಇವತ್ತಿಂದ ಸ್ಟಾರ್ಟ್ ಮಾಡ್ತೀವಿ. ತೆರವು ಕಾರ್ಯ ಎಷ್ಟು ಬೇಗ ಮುಗೀತದೋ ಅಷ್ಟು ಬೇಗವಾಗಿ ನಾವು ಎಕ್ಸ್ಕವೇಷನ್ನು, ಫೂಟಿಂಗು, ಕನ್ಸ್ಟ್ರಕ್ಷನ್ನು ಇವೆಲ್ಲ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಸಹಕರಿಸಿ ಅದನ್ನೇ ಎಲ್ಲರಿಗೂ ಕೂಡ ಸೂಚನೆ ಮತ್ತು ವಿನಂತಿನೂ ಕೂಡ ಮಾಡಿದ್ದೀವಿ. ಆದಷ್ಟು ಶೀಘ್ರವಾಗಿ ತಾತ್ಕಾಲಿಕ ವ್ಯವಸ್ಥೆ ಬೇರೆ ಕಡೆಗಳಲ್ಲಿ ವ್ಯಾಪಾರ ಮಾಡುವಂಥದ್ದು, ಅಲ್ಲಿಂದ ಶಿಫ್ಟ್ ಮಾಡುವಂಥದ್ದು ಮಾಡಿ ಅಂತೇಳಿ ಮಾಡ್ತಾರೆ. ನನ್ನ ಅಭಿಪ್ರಾಯದಲ್ಲಿ 1 ವಾರ 10 ದಿನದಲ್ಲಿ ಈ ಪ್ರಕ್ರಿಯೆ ಎಲ್ಲ ಪೂರ್ಣಗೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದನೇ ತೆರವು ಕಾರ್ಯ ಪ್ರಾರಂಭ ಮಾಡ್ತೀವಿ. ಇಲ್ಲ, ಯೋಜನೆ ಮೊತ್ತ ಅಂತಿಮ ಹಂತದಲ್ಲಿದೆ. ಇಲ್ಲಿವರೆಗೆ ಅಂದಾಜು 20-22 ಕೋಟಿ ತನಕ ಇದೆ. ಇಲ್ಲ, ಆಗ ಎಲ್ಲಿಗೆ ಎಸ್ಕಲೇಷನ್ ಮೊದಲನೇ ಇದ್ದೀನಿ. ಈಗ ಅದು ಅಂತಿಮ ಪ್ಲಾನ್ ಅಂತಿಮ ಮಾಡಿ ಈಗ ಟೆಂಡರ್ಗೆ ಹೋದಾಗ ಅಂತಿಮವಾಗಿ ಏನು ಮೊತ್ತಕ್ಕೆ ಅದು ನಿಲ್ಲುತ್ತೆ ಅಂತಕ್ಕಂಥದ್ದು ನಂತರ ಗೊತ್ತಾಗುತ್ತೆ. ಒಟ್ಟಾರೆ ಒಂದು 20-25-30 ಕೋಟಿವರೆಗೆ ಒಂದು ಸುಸಜ್ಜಿತವಾದ ಬಿಲ್ಡಿಂಗ್ ಅದೆಷ್ಟು ಬರುತ್ತೆ ಅಂತ ನಿಖರವಾಗಿ ನಾನು ಟೆಂಡರ್ ಇದ್ದಾದ್ಮೇಲೆ ನಾವು ಮಾಹಿತಿಯನ್ನು ಕೊಡ್ತೀವಿ. ಇಂದ ಈಗಾಗಲೇ ಎಲ್ಲೆಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂಥ ಎಲ್ಲ ಕಡೆಗಳಲ್ಲೂ ಅವಕಾಶ ಇರುತ್ತೆ. ಇರೋಂಥ 150-200 ವರ್ತಕರು ಬೇರೆ ಬೇರೆ ಕಡೆಗಳಲ್ಲಿ ಖಾಸಗಿಯಾಗೂ ಕೂಡ ಅವ್ರು ಪ್ರಯತ್ನ ಮಾಡಿ
ಎಲ್ಲೆಲ್ಲಿ ಅವಕಾಶ ಇದೆ, ಎಲ್ಲೆಲ್ಲಿ ಬಾಡಿಗೆಗಳಲ್ಲಿ ತಗೊಂಡು ತಾತ್ಕಾಲಿಕವಾಗಿರ್ಬೋದು ಆ ವ್ಯವಸ್ಥೆಯನ್ನು ಅವರು ಕೂಡ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಗರಸಭೆಯವರು ಕೂಡ ಆ ನಿಟ್ಟಿನಲ್ಲಿ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿ ಅವರಿಗೆ ಅನುವು ಮಾಡಿಕೊಡಿ ಅಂತೇಳಿ ಆ ಎಲ್ಲ ಕೆಲಸಗಳನ್ನು ಮಾಡ್ತೀವಿ. ಓಕೆ, ಧನ್ಯವಾದ.